ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ವತಿಯಿಂದ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಶಿಕಾರಿಪುರ ತಾಲೂಕು ಕಚೇರಿಯ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿಗೆ ಸೇರಿದ ಕೋಟ್ಯಾಂತರ ರೂಪಾಯಿ ಮೌಲ್ಯದ 102 ಎಕರೆಗೂ ಅಧಿಕ ಭೂಮಿಯು ಅಕ್ರಮವಾಗಿ ಭೂಗಳ್ಳರ ಪಾಲಾಗಿದೆ. ಈ ಭೂಮಿಯನ್ನ ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ಪಡೆಯಬೇಕೆಂದು ಒತ್ತಾಯಿಸಲಾಯಿತು. ತಾಲೂಕು ಆಡಳಿತ ಗೆಳೆಯರ ಬಳಗಕ್ಕೆ ಕರ್ನಾಟಕ ರಾಜ್ಯಕ್ಕೆ ಭೂಮಿಯನ್ನು ಶಿಕಾರಿಪುರ ತಾಲೂಕು ಆಡಳಿತಕ್ಕೆ ಸಾಕಷ್ಟು ಬಾರಿ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದಿಂದ ಮನವಿ ಮಾಡಿದ್ವಿ. ಏನು 39 ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಬರ್ತವೆ. ಅದ್ರ ಪೈಕಿಯಲ್ಲಿ 14 ದೇವಸ್ಥಾನಗಳ 102 ಎಕರೆ ಜಮೀನು ಒತ್ತುವರಿ ಮತ್ತು ಕಬಳಿಕೆ ಆಗಿದೆ. ಆ ಕಬಳಿಕೆ ಆಗಿರೋ ಜಮೀನನ್ನು ಅಳತೆ ಮಾಡಿ ವಾಪಸ್ಸು ತಗೊಳ್ಳೋದಕ್ಕೆ ನಾವು ಮುಜರಾಯಿ ಇಲಾಖೆಗೆ ಮತ್ತು ತಹಸೀಲ್ದಾರರಿಗೆ ನಾವು ಮನವಿ ಮಾಡಿದ್ರು ಕೂಡ ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಮುಜರಾಯಿ ಇಲಾಖೆಯಿಂದ ಮತ್ತು ಶಿಕಾರಿಪುರ ತಾಲೂಕು ಆಡಳಿತದಿಂದ ಭೂ ಕಬಳಿಕೆ ಆಗಿರೋದನ್ನು ಬಿಡಿಸಿ ಅದನ್ನು ಒತ್ತುವರಿ ಮಾಡಿರೋದನ್ನು ಅಳತೆ ಮಾಡಿ ಅದಕ್ಕೆ ಏನೊಂದು ಬೌಂಡ್ರಿ ಫಿಕ್ಸ್ ಮಾಡಿ ಬೋರ್ಡನ್ನು ಹಾಕಬೇಕು. ಯಾರೂ ಕೂಡ ಮುಂದೆ ಒತ್ತುವರಿ ಮಾಡಬಾರ್ದು ಮತ್ತು ಆ ಒತ್ತುವರಿ ಮಾಡಿರೋ ಜಾಗನ ಬಿಡಿಸಿ ಅದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಗೆಳೆಯರ ಬಳಗ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.